ಇನ್ನು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವ ಲೈಂಗಿಕ ಅಪರಾಧಿ ಎಪ್ಸ್ಟೈನ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರಿರೋದು ಮತ್ತು ಆತನ ಜೊತೆಗಿನ ಸಂಬಂಧವನ್ನ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಇವೆಲ್ಲ ಘಟನೆಗಳಿಂದ ಬಿಜೆಪಿ ಕನಲಿ ಹೋದಂತಿದೆ. ಅದೇ ಕಾರಣಕ್ಕೆ ವಿಪಕ್ಷ ನಾಯಕನನ್ನ ಸದನದಿಂದಲೇ ಹೊರಹಾಕುವ ನಿರ್ಣಯಕ್ಕೆ ಬಂದಂತಿದೆ. ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಬ್ಸ್ಟಾಂಟಿವ್ ಮೋಷನ್ ಅನ್ನು ಮಂಡಿಸಿದ್ದಾರೆ. ರಾಹುಲ್ ಗಾಂಧಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರ್ತಿದ್ದಾರೆ, ರಾಷ್ಟ್ರದ ಗೌರವಕ್ಕೆ ಧಕ್ಕೆ ತರ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ, ಪ್ರಧಾನಿಯವರ ಘನತೆಗೆ ಧಕ್ಕೆಯನ್ನ ತಂದಿದ್ದಾರೆ, ರಾಷ್ಟ್ರ ವಿರೋಧಿಯಾಗಿ ನಡ್ಕೊಳ್ತಿದ್ದಾರೆ. ಈ ಕಾರಣಕ್ಕಾಗಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಹಾಗೇನೆ ಜೀವನ ಪರ್ಯಂತ ಅವರು ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ನಿಷೇಧ ಹೇರಬೇಕು ಅಂತ ಅವರು ಸಬ್ಸ್ಟಾಂಟಿವ್ ಮೋಷನ್ ಅನ್ನು ಮಂಡಿಸಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರ ಕೂಡ ರಾಹುಲ್ ಗಾಂಧಿ ವಿರುದ್ಧ ಪ್ರಿವಿಲೇಜ್ ಮೋಷನ್ ಅನ್ನು ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿತ್ತು. ಆದರೆ ಅದಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಇದಕ್ಕೊಂದು ಕಾರಣ ಏನು ಅಂದ್ರೆ, ಒಂದು ವೇಳೆ ಈ ಪ್ರಿವಿಲೇಜ್ ಮೋಷನ್ ಅನ್ನ ಮಂಡಿಸಿದ್ರೆ ಅದು ತೀವ್ರ ಮುಜುಗರಕ್ಕೆ ಒಳಗಾಗಬೇಕಾಗತ್ತೆ ಅನ್ನೋದು. ಈಗಾಗಲೇ ಪ್ರಶ್ನೆಗಳನ್ನ ಎದುರಿಸೋಕಾಗದೆ ಪ್ರಧಾನಿ ಓಡ್ ಹೋಗ್ತಿದ್ದಾರೆ. ಸರ್ಕಾರ ಸಂವಾದಕ್ಕೂ ಸಿದ್ಧವಿಲ್ಲ, ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೂ ಸಿದ್ಧ ಇಲ್ಲ. ಬದಲು ಬಲವಂತದ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ, ಒತ್ತಡ ಹೇರ್ತಿದ್ದಾರೆ ಮತ್ತು ಸದಸ್ಯರನ್ನ ಹೊರಹಾಕುವ ಪ್ರಯತ್ನ ನಡೆಸ್ತಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿದ್ದಾವೆ. ಈ ಕಾರಣಕ್ಕೆ ಸದ್ಯಕ್ಕೆ ಈ ನಿರ್ಧಾರದಿಂದ ಆಡಳಿತ ಪಕ್ಷ ಹಿಂದೆ ಸರಿದಂತಿದೆ. ಈ ನಡುವೆ ವಿಪಕ್ಷದ ಸದಸ್ಯರು ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ದಾರೆ. ಈಗ ಅದೇ ಸ್ಪೀಕರ್ ಅವರು ನಿಶಿಕಾಂತ್ ದುಬೆ ಸಲ್ಲಿಸಿರುವ ಅವಿಶ್ವಾಸ ನಿರ್ಣಯ ಅಂದ್ರೆ ಸಬ್ಸ್ಟಾಂಟಿವ್ ಮೋಷನ್ ಏನಿದೆ ಅದನ್ನ ತಿರಸ್ಕಾರ ಮಾಡಬೇಕಾ ಅಥವಾ ಚರ್ಚೆಗೆ ಕೈಗೆತ್ತಿಕೊಳ್ಬೇಕಾ ಅಥವಾ ಅದನ್ನ ಪ್ರಿವಿಲೇಜ್ ಕಮಿಟಿಗೆ ಕಳಿಸಬೇಕಾ ಎನ್ನುವ ತೀರ್ಮಾನವನ್ನ ಅವರು ತೆಗೆದುಕೊಳ್ಬೇಕಿದೆ. ರಾಹುಲ್ ಗಾಂಧಿ ಅವರು ತಾನಾಡಿರುವ ಪ್ರತಿ ಮಾತಿಗೂ ದಾಖಲೆಗಳನ್ನು ಒದಗಿಸಬಹುದು ಅಂತ ಹೇಳುವಾಗ ಸುಳ್ಳು ಹೇಳ್ತಿದ್ದಾರೆ ಅಂತ ಬಿಜೆಪಿ ಸದಸ್ಯರು ಹೇಳೋದೇ ನಿಜಕ್ಕೂ ವಿಪರ್ಯಾಸ. ಪ್ರಶ್ನೆಗಳಿಗೆ ಉತ್ತರಿಸೋಕಾಗದೆ ಓಡ್ ಹೋಗುವ ತಂತ್ರಗಾರಿಕೆ ಅಥವಾ ಬಲವಂತದಿಂದ ಒತ್ತಡ ಹೇರಿ ಹೊರಹಾಕುವ ಪ್ರಯತ್ನನೇ ಇಲ್ಲಿ ಕಾಣಿಸ್ತಾ ಇದೆ. ಎಪ್ಸ್ಟೈನ್ ಫೈಲ್ಸ್ ನಲ್ಲಿ ಹೆಸರು ಬಂದ ಕಾರಣಕ್ಕಾಗಿ ಜಗತ್ತಿನ ಅನೇಕ ನಾಯಕರುಗಳು ಹುದ್ದೆಯನ್ನ ತೊರೆದು ಹೊರಗೆ ಬರ್ತಿದ್ದಾರೆ. ಎಪ್ಸ್ಟೈನ್ ಫೈಲ್ಸ್ ಅನ್ನ ಬಿಡುಗಡೆ ಮಾಡಿರೋದು ಭಾರತದ ವಿಪಕ್ಷವಲ್ಲ, ಅದನ್ನ ಬಿಡುಗಡೆ ಮಾಡಿರೋದು ಅಮೆರಿಕದ ನ್ಯಾಯ ಇಲಾಖೆ. ಅದರಲ್ಲಿ ಇಲ್ಲಿವರೆಗೆ ಅನೇಕ ಸಭ್ಯರು, ಅತ್ಯಂತ ಪ್ರಭಾವಿಗಳು, ಅತ್ಯಂತ ಒಳ್ಳೆಯವರು ಅಂತ ನಾವೆಲ್ಲ ಅಂದುಕೊಂಡಿದ್ವಲ್ಲ, ಅಂಥವರ ಕರಾಳ ಮುಖಗಳು ಜಗತ್ತಿನ ಎದುರು ತೆರೆದುಕೊಂಡಿದೆ. ಅವರು ಬೆತ್ತಲಾಗಿದ್ದಾರೆ, ಮುಖವಾಡಗಳು ಕಳಚಿ ಬಿದ್ದಿವೆ. ಅಂತಹ ಹೆಸರುಗಳಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಕೂಡ ಇದೆ. ಹಾಗೆ ನೋಡಿದ್ರೆ ಇದಕ್ಕಿಂತ ಮುಂಚೆನೆ ಅಂದ್ರೆ ಇಷ್ಟರ ಒಳಗೇನೆ ನರೇಂದ್ರ ಮೋದಿ ಸರ್ಕಾರ ಹರ್ದೀಪ್ ಸಿಂಗ್ ಪುರಿ ಅವರ ರಾಜೀನಾಮೆಯನ್ನ ಪಡಿಬೇಕಿತ್ತು. ಆದ್ರೆ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಿದೆ. ತಂದೇನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಮಾಧ್ಯಮಗಳು ಪ್ರಶ್ನೆಗಳನ್ನ ಕೇಳದೆ ಯಥಾವತ್ತಾಗಿ ಅವ್ರು ಏನ್ ಹೇಳ್ತಾರೋ ಅದನ್ನೇ ಪ್ರಕಟ ಮಾಡ್ತಿವೆ. ಇಂತಹ ಸಂದರ್ಭದಲ್ಲಿ ಈ ದೇಶದ ಜನರ ಪರವಾಗಿ ವಿಪಕ್ಷ ನಾಯಕ ಲೋಕಸಭೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರೆ ಅದು ಸುಳ್ಳು ಅಥವಾ ದೇಶ ವಿರೋಧಿ ಹೇಗಾಗತ್ತೆ? ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ಸುಂಕ ಕಡಿತ ಮಾಡಿದ ನಂತರ ಅಮೆರಿಕ ಅಧಿಕೃತವಾಗಿಯೇ ಅದರ ಬಗ್ಗೆ ಹೇಳಿದೆ. ಭಾರತ ಇನ್ಮುಂದೆ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ, ವೆನೆಜುವೆಲಾದಿಂದ ಖರೀದಿ ಮಾಡತ್ತೆ. ಆ ಷರತ್ತಿಗೆ ಭಾರತ ಒಪ್ಕೊಂಡಿದೆ. ಹಾಗೆಯೇ ಅಮೆರಿಕದ ವಸ್ತುಗಳಿಗೆ ಶೂನ್ಯ ಸುಂಕವನ್ನ ವಿಧಿಸಲಾಗತ್ತೆ ಅಂತ ಹೇಳ್ತಾ ಇದೆ. ಇನ್ನೊಂದು ದೇಶ ಅಧಿಕೃತವಾಗಿ ಹೀಗೆ ಮಾತನಾಡುವಾಗ ಮತ್ತು ಟ್ರಂಪ್ ಅವರು ಪದೇ ಪದೇ ನರೇಂದ್ರ ಮೋದಿ ಅವರನ್ನು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಅತ್ಯಂತ ಹೀನಾಯವಾಗಿ ಅವಹೇಳನ ಮಾಡುವಾಗ ಅವ್ರು ನನಗೆ ಭಯ ಪಡ್ತಾರೆ, ನನ್ನನ್ನ ಮಾತಾಡ್ಸೋಕೆ ಅಥವಾ ನನ್ನನ್ನ ಭೇಟಿ ಮಾಡೋಕೆ ಅವರು ಅವಕಾಶ ಕೇಳ್ತಾರೆ ಅಂತ ಒಂದು ಸಾರ್ವಭೌಮ ದೇಶದ ಪ್ರಧಾನಿಯನ್ನ ಹೀಗಳೆಯುವಾಗ ಅದಕ್ಕೆ ದಿಟ್ಟವಾಗಿ ಉತ್ತರಿಸುವ ಧೈರ್ಯ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಈ ದೇಶದ ವಿದೇಶಾಂಗ ಇಲಾಖೆಗಿಲ್ಲ? ರಾಹುಲ್ ಗಾಂಧಿ ಅವರು ಹೇಳಿದಂತೆ ಒತ್ತಡದ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಟ್ರಂಪ್ ಅವರ ಹೆಸರನ್ನ ನೇರವಾಗಿ ತೆಗೆದುಕೊಳ್ತಾ ಇಲ್ವಾ? ಹಾಗಾದ್ರೆ ಆ ಒತ್ತಡಕ್ಕೆ ಕಾರಣ ಏನು? ಈ ಒತ್ತಡ ಯಾವ ಕಾರಣಕ್ಕಾಗಿದೆ? ಯಾವ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಭಯಪಟ್ಟಿದ್ದಾರೆ? ಭಯಪಟ್ಟಿಲ್ಲ ಅಂತ ಅನ್ನೋದಾದ್ರೆ ಟ್ರಂಪ್ ಅವರ ಮಾತಿಗೆ ಉತ್ತರಿಸಬೇಕಿತ್ತಲ್ವಾ? ನಾವು ತೈಲ ಖರೀದಿಯನ್ನ ಯಾವ ದೇಶದಿಂದ ಮಾಡ್ತೀವಿ ಅಂತ ಹೇಳೋದಕ್ಕೂ ಸರ್ಕಾರಕ್ಕೆ ಸಾಧ್ಯ ಇಲ್ವಾ? ಅದೇನು ರಾಷ್ಟ್ರೀಯ ಭದ್ರತೆ ವಿಚಾರನ? ಅದನ್ನೂ ತಿಳಿದುಕೊಳ್ಳುವ ಅಧಿಕಾರ ಈ ದೇಶದ ಜನರಿಗಿಲ್ವಾ? ಇದು ಪ್ರಜಾಪ್ರಭುತ್ವ ಅಲ್ವಾ? ಸಂಪೂರ್ಣ ಸಾರ್ವಜನಿಕವಾಗಿರುವ ಈ ವಿಚಾರಗಳಿಗೆ ಉತ್ತರಿಸದೆ ತೆರೆಮರೆಗೆ ಸರಿದು ಪ್ರಶ್ನೆ ಕೇಳೋದೇ ತಪ್ಪು ಅಂತ ಪ್ರಶ್ನೆ ಕೇಳೋರನ್ನ ಈ ರೀತಿ ಹೊರಹಾಕುವ ಪ್ರಯತ್ನ ನಡೆಸೋದು ಪ್ರಜಾಪ್ರಭುತ್ವ ಅಂತ ಅನ್ಸೋದಿಲ್ಲ. ಎಲ್ಲಿವರೆಗೆ ಈ ಕಣ್ಣ ಮುಚ್ಚಲೆ, ಎಲ್ಲಿವರೆಗೆ ಈ ಕದ್ದಾಡುವ ತಂತ್ರ? ಒಂದಿನ ಎಲ್ಲವೂ ಬಯಲಾಗಬೇಕು. ಬಯಲಾದಾಗ ಯಾರ ಬಣ್ಣ ಹೇಗಿರುತ್ತೆ ಅನ್ನೋದೇ ಕುತೂಹಲಕಾರಿ. ಆದರೆ ರಾಹುಲ್ ಗಾಂಧಿ ಅವರ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡೋದು ಅಷ್ಟು ಸುಲಭ ಇಲ್ಲ. ಕಾನೂನು ಮತ್ತು ನಿಯಮಗಳ ಅನುಸಾರವಾಗಿ ಕೆಲವು ವಿಶೇಷ ಸಂದರ್ಭಗಳಲ್ಲಷ್ಟೇ ಯಾವುದಾದ್ರೂ ಒಬ್ಬ ಜನಪ್ರತಿನಿಧಿಯ ಸದಸ್ಯತ್ವ ರದ್ದಾಗಬಹುದು. 3-4 ಸಂದರ್ಭಗಳಲ್ಲಿ ಮಾತ್ರ. ಅದರಲ್ಲಿ ನ್ಯಾಯಾಲಯದಿಂದ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಒಳಗಾದ ಸಂದರ್ಭ ಇರಬಹುದು, ಅಥವಾ ಪಕ್ಷಾಂತರ ವಿರೋಧಿ ಕಾನೂನು ಅನ್ವಯಿಸುವಂತ ಸಂದರ್ಭ, ಅಥವಾ ಪೌರತ್ವದ ವಿಚಾರಗಳು ವಿವಾದಗಳಿದ್ದಂಥ ಸಂದರ್ಭಗಳಲ್ಲಿ ಸದಸ್ಯರ ಸದಸ್ಯತ್ವ ರದ್ದಾಗುವ ಸಾಧ್ಯತೆ ಇರುತ್ತೆ. ಅದರ ಹೊರತಾಗಿ ಯಾವುದೋ ಒಂದು ಸಬ್ಸ್ಟಾಂಟಿವ್ ಮೋಷನ್ ಮಂಡನೆ ಆದ ತಕ್ಷಣಕ್ಕೆ
ಒಂದು ವೇಳೆ ಸಂಸತ್ತಿನ ಒಳಗೆ ಅದಕ್ಕೆ ಮತ ಹಾಕಿ ಅದಕ್ಕೆ ಬಹುಮತ ದೊರೆತರೂ ಕೂಡ ಸದಸ್ಯತ್ವವನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನೇರವಾಗಿ ಜನರಿಂದ ಆಯ್ಕೆಯಾಗಿರುವ ಒಬ್ಬ ಸಂಸದ ಆತ. ಜನರ ತೀರ್ಮಾನವೇ ಪ್ರಜಾಪ್ರಭುತ್ವದಲ್ಲಿ ಅಂತಿಮ. ಅದನ್ನ ಸಂಸತ್ತು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ಇದಕ್ಕೆ ಒಳಗಾಗಿರುವ ಅಂದ್ರೆ ಸಬ್ಸ್ಟಾಂಟಿವ್ ಮೋಷನ್ ಏನಾದ್ರೂ ಪಾಸ್ ಆಯ್ತು ಅಂತಂದ್ರೆ ಆ ವ್ಯಕ್ತಿ ಆಡಿರುವ ಮಾತುಗಳನ್ನ ಸದನದ ಕಡತದಿಂದ ತೆಗೆದುಹಾಕಬಹುದು, ಕ್ಷಮೆ ಕೇಳುವಂತೆ ಒತ್ತಡ ಹಾಕಬಹುದು, ತಾತ್ಕಾಲಿಕವಾಗಿ ಅವರನ್ನ ಸಂಸತ್ತಿನಿಂದ ಅಮಾನತು ಮಾಡಬಹುದು. ಇದರ ಹೊರತಾಗಿ ಸದಸ್ಯತ್ವವನ್ನು ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಜೀವನ ಪರ್ಯಂತ ಅವರು ಚುನಾವಣೆಗೆ ನಿಲ್ಲದಂತೆ ಅವರಿಗೆ ನಿಷೇಧ ಹೇರೋದಂತೂ ಅಸಾಧ್ಯದ ಮಾತೇ ಸರಿ.